ಬೆಂಗಳೂರಿನಲ್ಲಿ ಜಲಮಂಡಳಿಯ ಬೆನ್ನಲ್ಲೇ ಈಗ ಜಿಬಿಎಯ ಎಡವಟ್ಟಿದೆ. ಜಿಬಿಎ ಅಧಿಕಾರಿಗಳು ಮಾಡಿದಂತಹ ಎಡವಟ್ಟು, ಆ ಎಡವಟ್ಟಿಗೆ ವಿದ್ಯಾರ್ಥಿ ಚರಂಡಿಗೆ ಬಿದ್ದಿದ್ದ. ಸರ್ವಜ್ಞ ನಗರದ ಗೋವಿಂದಪುರದಲ್ಲಿ ನಡೆದಂತಹ ಘಟನೆ ಇದು. ಶಾಲೆಯ ಎದುರು ಕಾಮಗಾರಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ವಿದ್ಯಾರ್ಥಿ ಬಿದ್ದಿದ್ದಾನೆ. ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಳ್ಳಬೇಕಾಗಿತ್ತು, ಆದರೆ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಳದೆ ಕೆಲಸವನ್ನ ಮಾಡ್ತಾ ಇದ್ರು ಅಂತ ಸ್ಥಳೀಯರೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚರಂಡಿ ಓಪನ್ ಇದ್ರು ಯಾವುದೇ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಂಡಿಲ್ಲ. ಜಿಬಿಎಯ ಎಡವಟ್ಟಿದು. ಬಿಡಬ್ಲ್ಯೂಎಸ್ಎಸ್ಪಿ ನಡೆಸಿದಂತಹ ಗುಂಡಿಗೆ ಮಗು ಬಿದ್ದು ಸಾವನ್ನಪ್ಪಿ ಇನ್ನೂ ವಾರ ಕಳೆದಿಲ್ಲ. ಈಗಾಗಲೇ ಮತ್ತೊಂದು ಅಂಥದ್ದೇ ಘಟನೆ ನಡೆದಿರ್ತಕ್ಕಂಥದ್ದು. ಆದರೆ ಇದರಲ್ಲಿ ಪ್ರಾಣಾಪಾಯದಿಂದ ಮಗು ಪಾರಾಗಿದೆ. ಸ್ಥಳೀಯರ ಸಹಾಯದಿಂದ ಮಗುವನ್ನು ರಕ್ಷಿಸಲಾಗಿದೆ. ಸದ್ಯ ನಾವು ಘಟನೆ ನಡೆದಂತಹ ಸ್ಥಳದಲ್ಲಿ ಇದ್ದೀವಿ. ಸರ್ವಜ್ಞ ನಗರದಲ್ಲಿರುವಂತಹ ಈ ಒಂದು ಗುಂಡಿಯಲ್ಲೇನೆ ಮಗು ಬಿದ್ದಿರ್ತಕ್ಕಂಥದ್ದು. ಸೊ ನೀವು ನೋಡ್ಬೋದು, ಇದು ಜಿಬಿಎ ನಡೆಸ್ತಿರುವಂತಹ ಕಾಮಗಾರಿ ನಡೆಸ್ತಾ ಇರುವಂತಹ ಬಗ್ಗೆ ಈಗಾಗಲೇ ಜಿಬಿಎಯಿಂದ ಒಂದು ನೋಟಿಸ್ ಕೂಡ ಇಲ್ಲಿ ಹಾಕಲಾಗಿರ್ತಕ್ಕಂಥದ್ದು. ಸೊ ಫುಟ್ಪಾತ್ ಕಾಮಗಾರಿಯನ್ನು ನಡೆಸುವಂತಹ ಸಂದರ್ಭದಲ್ಲಿ, ಸ್ಟಾರ್ ಮೋಟರ್ ಡ್ರೈನ್ ಕಾಮಗಾರಿಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಈ ಒಂದು ಘಟನೆ ನಡೆದಿರುವಂತಹ ಒಂದು ಎದುರುಗಡೆ ಭಾಗದಲ್ಲಿಯೇ ಶಾಲೆ ಕೂಡ ಇದೆ. ಈ ಶಾಲೆಗೆ ಸೇರಿದಂತಹ ಮಗು, 1ನೇ ತರಗತಿ ಓದ್ತಿದ್ದಂತಹ ಮಗು ರಸ್ತೆಯನ್ನು ದಾಟುವಂತಹ ಸಂದರ್ಭದಲ್ಲಿ ಈ ಕಾಮಗಾರಿ ನಡೆಯುವಂತಹ ಸ್ಥಳದಲ್ಲಿ ಬಿದ್ದು ಸಾಕಷ್ಟು ಗಾಯಗಳಾಗಿರ್ತಕ್ಕಂಥದ್ದು. ಸ್ಥಳೀಯರು ತಕ್ಷಣ ಮಗುವನ್ನು ರಕ್ಷಿಸಿದರೆ. ಮಕ್ಕಳ ಯೂನಿಫಾರ್ಮ್ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು, ಹಾಗೆ ಮಗು ಕೂಡ ಬಹಳನೇ ಗಾಬರಿಗೊಂಡಿರುವಂತಹ ಒಂದು ವಿಚಾರವನ್ನು ನಾವು ವಿಜುವಲ್ಸ್ಗಳಲ್ಲಿ ನೋಡಬಹುದು, ಯಾವ ರೀತಿಯಾಗಿ ಆಗಿದೆ ಅಂತ. ಆದರೆ ಇಲ್ಲಿ ಸ್ಥಳೀಯರು ಹೇಳ್ತಿರ್ತಕ್ಕಂಥದ್ದು, ಸಾಕಷ್ಟು ದಿನಗಳಿಂದ ಈ ಕಾಮಗಾರಿ ನಡೀತಾನೆ ಇದೆ, ಮಕ್ಕಳು ಕೂಡ ಸಾಕಷ್ಟು ಬಾರಿ ಇಲ್ಲಿ ಬಿದ್ದಿದ್ದಾರೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಮಗು ಬಿದ್ದಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ರಾಡ್ಗಳನ್ನ ಅಳವಡಿಸಲಾಗಿತ್ತು. ಸ್ವಲ್ಪ ಯಾಮಾರಿದ್ರು ಕೂಡ, ಸ್ವಲ್ಪ ಏನಾದ್ರು ಜಾಗೃತಿ ತಪ್ಪಿದ್ರು ಕೂಡ, ಮಗು ಸ್ವಲ್ಪ ಪಕ್ಕಕ್ಕೆ ಬಿದ್ದಿದ್ರು ಕೂಡ ಮಗುವಿನ ಪ್ರಾಣಕ್ಕೆ ಬಹಳ ಹಾನಿಯಾಗುವಂತಹ ಸಾಧ್ಯತೆ ಇತ್ತು, ಪ್ರಾಣ ಹೋಗುವಂತಹ ಸಾಧ್ಯತೆಯೂ ಕೂಡ ಇತ್ತು ಅಂತಕ್ಕಂಥದ್ದು. ನಿನ್ನೆ ರಾತ್ರಿ ಈ ಕಾಮಗಾರಿ ಘಟನೆ ನಡೆದ ನಂತರ ಸ್ಥಳೀಯರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ ನಂತರ ಈ ಕಾಮಗಾರಿಯನ್ನು ನಡೆಸಲಾಗಿರ್ತಕ್ಕಂಥದ್ದು. ಬನ್ನಿ ಇಲ್ಲಿನ ಸ್ಥಳೀಯರನ್ನ ಕೇಳೋಣ, ಎಷ್ಟು ದಿನಗಳಿಂದ ಈ ಕಾಮಗಾರಿ ನಡೀತಿದೆ, ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿನ ಮಕ್ಕಳು ಓಡಾಟವನ್ನು ನಡೆಸ್ತಿದ್ದಾರೆ ಅಂತ. ಸರ್, ಈ ಕಾಮಗಾರಿ ಎಷ್ಟು ದಿವಸದಿಂದ ನಡೀತಾ ಇದೆ ಇಲ್ಲಿ? ಸರ್, ಇದು ಮೇಡಮ್, ಇದು ಒಂದು 2024 ಜನವರಿಯಲ್ಲಿ ಕೆಲಸ ಸ್ಯಾಂಕ್ಷನ್ ಆಗಿರೋದು. ಇವತ್ತು ಲೆಕ್ಕ ನೋಡಿದ್ರೆ 25 ತಿಂಗಳು ಆಗಿದೆ. ಅದರಲ್ಲಿನೂ 50% ಕೆಲಸ ಆಗಲಿಲ್ಲ. ಇದು ಬಂದು ಕಾಂಟ್ರಾಕ್ಟರ್ ಬಂದು ಮೋಹನ್, ಅವನ ಹೆಸರು, JMC ಕನ್ಸ್ಟ್ರಕ್ಷನು. ಎಷ್ಟೋ ಸತಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾರ್ತ್ ಕಮಿಷನರ್ ಸುನೀಲ್ ಕುಮಾರ್ ಅವ್ರಿಗೂ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಏನೂ ರೆಸ್ಪಾನ್ಸು ಕೊಡಲ್ಲ. ಒಂದು ಸತಿ ಬಂದಿದ್ರು, ಅವರು ಈ ಏರಿಯಾಗೆ ಕರ್ಕೊಂಡು ಬಂದಿಲ್ಲ. ಈ ಲೋಕಲ್ ಲೀಡರ್ಸ್ ಇದ್ದಾರೆ, ಕಾಂಗ್ರೆಸ್ ಲೀಡರ್ಗಳು, ಯಾರಿಗೂ ಕರ್ಕೊಂಡು ಬಂದಿಲ್ಲ. ಇಲ್ಲಿ ಓಡಾಡಲಿಕ್ಕೆ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಮೇಡಮ್? ಇಲ್ಲಿ ತುಂಬ ಕಷ್ಟ ಆಗಿದೆ ಮೇಡಮ್. ಯಾಕಂದರೆ ಮಕ್ಕಳು ಮಕ್ಕಳು ಬಿಟ್ಟರೆ ವಯಸ್ಸಾಗಿರೋರು ತುಂಬ ಜನ ಇದ್ದಾರೆ. ನೋಡಿ, ಈಗ ಬರೋಕ್ಕಾಗಲ್ಲ ಮೇಡಮ್. ಅವ್ರೊಂದು ಸೇಫ್ಟಿ ಬರಬೇಕಂದ್ರೂ ಅರ್ಧ ಕಿಲೋಮೀಟರ್ ಅದು ತಿರ್ಸ್ಕೊಂಡು ಬರಬೇಕಾಗುತ್ತೆ. ಇಲ್ಲಿ ಹೇಳಿದ್ರೆ ಲೀಡರ್ಸ್ಗೆ ನಾನು ಹೇಳ್ತೀನಿ ಅಂತ ಹೇಳ್ತಾರೆ ಅಷ್ಟೇ. ಲೋಕಲ್ ಲೀಡರ್ಸ್ ತುಂಬ ಜನ ಇದ್ದಾರೆ. ನಾನು ಅಂತ ಬರ್ತಾರೆ, ಇಲ್ಲಿ ಯಾರೂ ಬರಲ್ಲ ಮೇಡಮ್. ಕೆಲಸ ಆದಾಗ ಬಂದು ಕೇಳ್ಕೊತಾರೆ, ಸರಿ ನಾವು ಮಾಡಿಸ್ತೀನಿ ಅಂದ್ಬಿಟ್ಟು. ನೆನ್ನೆ ಇದಾಗ್ಬಿಟ್ಟು ನಮ್ಮ ಅಣ್ಣವ್ರು ಏನು ಮಾಡೋರೆ, ಫೇಸ್ಬುಕ್ಕಲ್ಲಿ ಹಾಕೋರೆ. ಅದು ಹಾಕ್ಬಿಟ್ಟು ಇದು ಮಾಡಿದ್ದಕ್ಕೆ ಅವ್ರು ಕೆಲಸ ನಡೆಸ್ತಾರೆ. ಅದು ಇಲ್ಲಿ ಯಾರು ಕೇಳೋರೇ ಇಲ್ಲ ಮೇಡಮ್. ನೋಡಿ, ಬೆಳಗ್ಗೆಯಿಂದ ಒಬ್ಬರು ಯಾರೂ ಬಂದಿಲ್ಲ ಮೇಡಮ್ ಇಲ್ಲಿ ಕೇಳೋರು. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.